ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೀವು ಸರ್ಕಾರಿ ನೌಕರಿಯ ನಿರೀಕ್ಷೆಯಲ್ಲಿದ್ದೀರಾ? ಸ್ವಲ್ಪ ಯಾಮಾರಿದ್ರೂ ಕೂಡ ಸಂಪೂರ್ಣ ಬರ್ಬಾದಾಗಿ ಹೋಗ್ತಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮನ್ನ ಮೋಸ ಮಾಡ್ತಾರೆ. ಯುವಕರೇ ಹುಷಾರಾಗಿರಿ, ಹಳ್ಳಕ್ಕೆ ಬೀಳಿಸ್ತಾರೆ, ಎಚ್ಚರವಾಗಿರಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ಮಹಾ ವಂಚನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಚಿವರಾದ ಪರಮೇಶ್ವರ್, ಈಶ್ವರ್ ಖಂಡ್ರೆ ನೋಡಲೇಬೇಕಾದ ಸುದ್ದಿ ಇದು. ಸರ್ಕಾರಿ ನೌಕರಿ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಹುಷಾರಾಗಿರಿ. ಹಾಗಾದ್ರೆ ಯುವಕರೇ ಯಾಮಾರಿದ್ರೆ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸ್ತಾರೆ, ಎಚ್ಚರವಾಗಿರಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ಮಹಾ ವಂಚನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವರಾದ ಪರಮೇಶ್ವರ್, ಈಶ್ವರ್ ಖಂಡ್ರೆ ನೋಡಲೇಬೇಕಾದ ಸುದ್ದಿ ಇದು. ಸರ್ಕಾರಿ ಕೆಲಸಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾರೆ ಪಾಪ. ಏನು ಮಾಡೋದಕ್ಕೂ ಹೇಸೋದಿಲ್ಲ ಅವರು. ಹೇಗೆಲ್ಲ ಯಾಮಾರಿಸ್ತಾರ ಗೊತ್ತಾ ನಿಮ್ಮನ್ನ? ಸರ್ಕಾರಿ ಕೆಲಸ ಅಂತ ಹೇಳಿ ನೀವೇನಾದ್ರೂ ಯಾಮಾರಿದ್ರೆ ನಿಮ್ಮನ್ನ ಬರ್ಬಾದ್ ಮಾಡ್ತಾರೆ. ಸರ್ಕಾರಿ ನೌಕರಿಯ ನಕಲಿ ಆದೇಶ ಪತ್ರ ತಯಾರಿಕಾ ಜಾಲವೊಂದು ಸಕ್ರಿಯವಾಗಿದೆ. ತುಮಕೂರಿನಲ್ಲಿ ಬಯಲಾಯಿತು ವಂಚಕರ ಬೃಹತ್ ಜಾಲ. ಗೃಹ ಸಚಿವ ಪರಮೇಶ್ವರ್ ಆಪ್ತ ವಾಲೇಚಂದ್ರು ತೋಟದ ಶೆಡ್ನಲ್ಲಿ ಕಾರ್ಯಾಚರಣೆ. ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನಕಲಿ ನೇಮಕಾತಿಯ ಆದೇಶದ ಪತ್ರ. ಸರ್ಕಾರಿ ನೌಕರಿಯ ನಕಲಿ ಆದೇಶ ಪತ್ರ ತಯಾರು ಮಾಡ್ತಾ ಇದ್ದಂತಹ ಜಾಲ ಈಗ ಬಯಲಾಗಿದೆ. ತುಮಕೂರಿನಲ್ಲಿ ಇಂಥದ್ದೊಂದು ಜಾಲ, ವಂಚನೆಯನ್ನ ಮಾಡ್ತಾ ಇದ್ದಂತಹ ವಂಚಕರ ಜಾಲ, ಬೃಹತ್ ಜಾಲ ಬಯಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ವಾಲೇಚಂದ್ರು ತೋಟದ ಶೆಡ್ನಲ್ಲಿ ಕಾರ್ಯಾಚರಣೆ ಮಾಡಿದಾಗ ಇದೊಂದು ವಂಚನೆಯ ಜಾಲ ಈಗ ಬೆಳಕಿಗೆ ಬಂದಿದೆ. ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನಕಲಿ ನೇಮಕಾತಿಯ ಆದೇಶದ ಪತ್ರವನ್ನ ಇಲ್ಲಿ ತಯಾರು ಮಾಡ್ತಾರೆ. ಲಕ್ಷ ಲಕ್ಷ ಹಣ ಪೀಕುತ್ತಾರೆ. ಕಣ್ಣಿಗೆ ಮಣ್ಣೆರಚಲು ತರಬೇತಿಯೂ ಕೊಡ್ತಾರೆ. ತುಮಕೂರಿನ ವಡ್ಡರಹಳ್ಳಿ ತೋಟದಲ್ಲಿ ವಂಚಕರಿಂದ ತರಬೇತಿಯ ನಾಟಕ. 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಶೆಡ್ನಲ್ಲಿ ತರಬೇತಿ ನೀಡುವ ಡ್ರಾಮಾ ಮಾಡ್ತಾರೆ. ತರಬೇತಿಯ ನೆಪದಲ್ಲಿ ದೇವರಾಯನದುರ್ಗ, ಚಿನಗಾ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡಿಸ್ತಾರೆ. ಅನುಮಾನ ಬಾರದಂತೆ ನಿವೃತ್ತ ಅರಣ್ಯ ಅಧಿಕಾರಿಗಳಿಂದ ತರಬೇತಿಯನ್ನ ಕೊಡ್ತಾರೆ. ಎಲ್ಲೂ ಕೂಡ ಡೌಟ್ ಬಾರದ ಹಾಗೆ ಇವರು ಟ್ರ್ಯಾಪ್ ಮಾಡ್ತಾರೆ. ಹೇಗಲ್ಲ ಅಂತ ಕೇಳಿದ್ರೆ ಲಕ್ಷ ಲಕ್ಷ ಹಣವನ್ನ ಇವರು ಪೀಕುತ್ತಾರೆ. ಮೊದಲು ಕಣ್ಣಿಗೆ ಮಣ್ಣೆರಚೋದಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾರೆ. ತುಮಕೂರಿನ ವಡ್ಡರಹಳ್ಳಿ ತೋಟದಲ್ಲಿ ವಂಚಕರಿಂದ ತರಬೇತಿಯ ನಾಟಕ. 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಶೆಡ್ನಲ್ಲಿ ತರಬೇತಿ ನೀಡ್ತಾರೆ, ಡ್ರಾಮಾ ಮಾಡ್ತಾರೆ. ತರಬೇತಿಯ ನೆಪದಲ್ಲಿ ದೇವರಾಯನದುರ್ಗದಲ್ಲಿ, ಚಿನಗಾ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡಿಸ್ತಾರೆ. ಅನುಮಾನ ಬಾರದಂತೆ ನಿವೃತ್ತ ಅರಣ್ಯಾಧಿಕಾರಿಗಳಿಂದ ತರಬೇತಿಯನ್ನು ಕೂಡ ಕೊಡ್ತಾರೆ. ಈ ಆರೋಪಿಗಳು ಸುಮಾರೊಂದು 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಇವರು ಹಿಂಗೆಲ್ಲ ಟ್ರೈನ್ ಮಾಡಿ ಮೋಸ ಮಾಡಿ ಇವರ ಮೋಸದ ಜಾಲಕ್ಕೆ ಸಿಲುಕಿದ್ರೆ ಪಾಪ ಲಕ್ಷಾಂತರ ರೂಪಾಯಿ ಆತ ಕಳ್ಕೋತಾನೆ. ಉದ್ಯೋಗ ಅಂತೇಳಿ ಹೇಳಿ ಮೋಸ ಮಾಡ್ತಾ ಇದ್ದಂತ ಜಾಗ ಇದು, ಜಾಲ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಹೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಪೀಕುತ್ತಿದ್ದಂತ ಜಾಲ ಈಗ ಅಂಧರಾಗಿದೆ. ಗೃಹ ಸಚಿವರ ಆಪ್ತ ಅವರ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಈಗ ತನಿಖೆ ಮುಂದುವರೆದಿದೆ. ಈ ಜಾಲದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದು ಬಯಲಾಗಬೇಕಾಗಿದೆ. ಸರ್ಕಾರಿ ನೌಕರಿಯ ಹೆಸರಿನಲ್ಲಿ ವಂಚನೆ ಇದು. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನೀವು ಸರ್ಕಾರಿ ನೌಕರಿಯ ನಿರೀಕ್ಷೆಯಲ್ಲಿದ್ದೀರಾ? ಸ್ವಲ್ಪ ಯಾಮಾರಿದ್ರೂ ಕೂಡ ಸಂಪೂರ್ಣ ಬರ್ಬಾದಾಗಿ ಹೋಗ್ತಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮನ್ನ ಮೋಸ ಮಾಡ್ತಾರೆ. ಯುವಕರೇ ಹುಷಾರಾಗಿರಿ, ಹಳ್ಳಕ್ಕೆ ಬೀಳಿಸ್ತಾರೆ, ಎಚ್ಚರವಾಗಿರಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ಮಹಾ ವಂಚನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸಚಿವರಾದ ಪರಮೇಶ್ವರ್, ಈಶ್ವರ್ ಖಂಡ್ರೆ ನೋಡಲೇಬೇಕಾದ ಸುದ್ದಿ ಇದು. ಸರ್ಕಾರಿ ನೌಕರಿ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಹುಷಾರಾಗಿರಿ. ಹಾಗಾದ್ರೆ ಯುವಕರೇ ಯಾಮಾರಿದ್ರೆ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸ್ತಾರೆ, ಎಚ್ಚರವಾಗಿರಿ. ರಿಪಬ್ಲಿಕ್ ಕನ್ನಡದಲ್ಲಿದೆ ಮಹಾ ವಂಚನೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವರಾದ ಪರಮೇಶ್ವರ್, ಈಶ್ವರ್ ಖಂಡ್ರೆ ನೋಡಲೇಬೇಕಾದ ಸುದ್ದಿ ಇದು.
ಸರ್ಕಾರಿ ಕೆಲಸಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಪಾಪ ಏನು ಮಾಡೋದಕ್ಕೂ ಹೇಸೋದಿಲ್ಲ ಅವರು. ಹೇಗೆಲ್ಲ ಯಾಮಾರಿಸ್ತಾರ ಗೊತ್ತಾ ನಿಮ್ಮನ್ನ. ಸರ್ಕಾರಿ ಕೆಲಸ ಅಂತೇಳಿ ನೀವೇನಾದ್ರೂ ಯಾಮಾರಿದ್ರೆ ನಿಮ್ಮನ್ನ ಬರ್ಬಾದ್ ಮಾಡ್ತಾರೆ. ಸರ್ಕಾರಿ ನೌಕರಿಯ ನಕಲಿ ಆದೇಶ ಪತ್ರ ತಯಾರಿಕಾ ಜಾಲವೊಂದು ಸಕ್ರಿಯವಾಗಿದೆ. ತುಮಕೂರಿನಲ್ಲಿ ಬಯಲಾಯಿತು ವಂಚಕರ ಬೃಹತ್ ಜಾಲ. ಗೃಹ ಸಚಿವ ಪರಮೇಶ್ವರ್ ಆಪ್ತ ವಾಲೇಚಂದ್ರು ತೋಟದ ಶೆಡ್ನಲ್ಲಿ ಕಾರ್ಯಾಚರಣೆ. ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನಕಲಿ ನೇಮಕಾತಿಯ ಆದೇಶದ ಪತ್ರ. ಸರ್ಕಾರಿ ನೌಕರಿಯ ನಕಲಿ ಆದೇಶ ಪತ್ರ ತಯಾರು ಮಾಡ್ತಾ ಇದ್ದಂತಹ ಜಾಲ ಈಗ ಬಯಲಾಗಿದೆ. ತುಮಕೂರಿನಲ್ಲಿ ಇಂಥದ್ದೊಂದು ಜಾಲ ವಂಚನೆಯನ್ನ ಮಾಡ್ತಾ ಇದ್ದಂತಹ ವಂಚಕರ ಜಾಲ, ಬೃಹತ್ ಜಾಲ ಬಯಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ವಾಲೇಚಂದ್ರು ತೋಟದ ಶೆಡ್ನಲ್ಲಿ ಕಾರ್ಯಾಚರಣೆ ಮಾಡಿದಾಗ ಇದೊಂದು ವಂಚನೆಯ ಜಾಲ ಈಗ ಬೆಳಕಿಗೆ ಬಂದಿದೆ. ಅರಣ್ಯ ಇಲಾಖೆಯ ವಿವಿಧ ಹುದ್ದೆಗಳಿಗೆ ನಕಲಿ ನೇಮಕಾತಿಯ ಆದೇಶದ ಪತ್ರವನ್ನ ಇಲ್ಲಿ ತಯಾರು ಮಾಡ್ತಾರೆ. ಲಕ್ಷ ಲಕ್ಷ ಹಣ ಪೀಕುತ್ತಾರೆ. ಕಣ್ಣಿಗೆ ಮಣ್ಣೆರಚಲು ತರಬೇತಿಯೂ ಕೊಡ್ತಾರೆ. ತುಮಕೂರಿನ ವಡ್ಡರಹಳ್ಳಿ ತೋಟದಲ್ಲಿ ವಂಚಕರಿಂದ ತರಬೇತಿಯ ನಾಟಕ. 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಶೆಡ್ನಲ್ಲಿ ತರಬೇತಿ ನೀಡುವ ಡ್ರಾಮಾ ಮಾಡ್ತಾರೆ. ತರಬೇತಿಯ ನೆಪದಲ್ಲಿ ದೇವರಾಯನದುರ್ಗ ಚಿನಗಾ ಬೆಟ್ಟದಲ್ಲಿ ಟ್ರೆಕಿಂಗ್ ಕೂಡ ಮಾಡಿಸ್ತಾರೆ. ಅನುಮಾನ ಬಾರದಂತೆ ನಿವೃತ್ತ ಅರಣ್ಯ ಅಧಿಕಾರಿಗಳಿಂದ ತರಬೇತಿಯನ್ನ ಕೊಡ್ತಾರೆ. ಎಲ್ಲೂ ಕೂಡ ಡೌಟ್ ಬಾರದ ಹಾಗೆ ಇವರು ಟ್ರ್ಯಾಪ್ ಮಾಡ್ತಾರೆ. ಹೇಗಲ್ಲ ಅಂತ ಕೇಳಿದ್ರೆ ಲಕ್ಷ ಲಕ್ಷ ಹಣವನ್ನ ಇವರು ಪೀಕುತ್ತಾರೆ. ಮೊದಲು ಕಣ್ಣಿಗೆ ಮಣ್ಣೆರಚೋದಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾರೆ. ತುಮಕೂರಿನ ವಡ್ಡರಹಳ್ಳಿ ತೋಟದಲ್ಲಿ ವಂಚಕರಿಂದ ತರಬೇತಿಯ ನಾಟಕ. 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಶೆಡ್ನಲ್ಲಿ ತರಬೇತಿ ನೀಡ್ತಾರೆ, ಡ್ರಾಮಾ ಮಾಡ್ತಾರೆ. ತರಬೇತಿಯ ನೆಪದಲ್ಲಿ ದೇವರಾಯನ ದುರ್ಗದಲ್ಲಿ ಚಿನಗಾ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡಿಸ್ತಾರೆ. ಅನುಮಾನ ಬಾರದಂತೆ ನಿವೃತ್ತ ಅರಣ್ಯಾಧಿಕಾರಿಗಳಿಂದ ತರಬೇತಿಯನ್ನು ಕೂಡ ಕೊಡ್ತಾರೆ. ಈ ಆರೋಪಿಗಳು ಸುಮಾರೊಂದು 15 ಜನ ಉದ್ಯೋಗ ಆಕಾಂಕ್ಷಿಗಳಿಗೆ ಇವರು ಹಿಂಗೆಲ್ಲ ಟ್ರೈನ್ ಮಾಡಿ ಮೋಸ ಮಾಡಿ ಇವರ ಮೋಸದ ಜಾಲಕ್ಕೆ ಸಿಲುಕಿದ್ರೆ ಪಾಪ ಲಕ್ಷಾಂತರ ರೂಪಾಯಿ ಆತ ಕಳ್ಕೋತಾನೆ. ಉದ್ಯೋಗ ಅಂತೇಳಿ ಹೇಳಿ ಮೋಸ ಮಾಡ್ತಾ ಇದ್ದಂತ ಜಾಗ ಇದು, ಜಾಲ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಹೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಪೀಕುತ್ತಿದ್ದಂತ ಜಾಲ ಈಗ ಅಂಧರಾಗಿದೆ. ಗೃಹ ಸಚಿವರ ಆಪ್ತ ಅವರ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಸದ್ಯಕ್ಕೆ ಈಗ ತನಿಖೆ ಮುಂದುವರೆದಿದೆ. ಈ ಜಾಲದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದು ಬಯಲಾಗಬೇಕಾಗಿದೆ. ಸರ್ಕಾರಿ ನೌಕರಿಯ ಹೆಸರಿನಲ್ಲಿ ವಂಚನೆ ಇದು.